ವೀಕ್ಷಕರೇ ನಮಸ್ಕಾರ. ವರುಣ್ ಚಕ್ರವರ್ತಿ ಅವರ ಸ್ಪಿನ್ ದಾಳಿಗೆ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿದೆಯಾ? ಹೌದು ವೀಕ್ಷಕರೇ, ಇಂದು 3ನೇ ಟಿ20 ಪಂದ್ಯದಲ್ಲಿ ಅನಿಲ್ ಕುಂಬ್ಳೆ ದಾಖಲೆ ಸಮೇತ ವರುಣ್ ಚಕ್ರವರ್ತಿ ಅವರು ಮುರಿದು ಹಾಕಿದ್ದಾರೆ. ಇನ್ನು ವೀಕ್ಷಕರೇ, ಕ್ರಿಕೆಟ್ ಇತಿಹಾಸದಲ್ಲಿ ಯಾರು ಮುರಿದ ದಾಖಲೆಯನ್ನು ವರುಣ್ ಚಕ್ರವರ್ತಿ ಅವರು ನಿರ್ಮಿಸಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಟಿ20 ಸರಣಿಯಲ್ಲಿ ಸತತವಾಗಿ ಆಡಿದಂಥ 3 ಟಿ20 ಪಂದ್ಯಗಳಲ್ಲಿ 10 ವಿಕೆಟ್ ಕೂಡ ಕಬಳಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಡಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಕೇವಲ ಒಂದು ಲೈಕ್ಸ್ನಿಂದ ಇನ್ನು ಉಳಿದಿರುವಂಥ 2 ಪಂದ್ಯಗಳಲ್ಲಿ ವರುಣ್ ಚಕ್ರವರ್ತಿ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವರುಣ್ ಚಕ್ರವರ್ತಿ ಸ್ಪಿನ್ನರ್ ಎಂದು ಟೈಪ್ನ ಮಾಡಿ ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ವೀಕ್ಷಕರೇ, ಮುಂಬರುವಂಥ 2 ಟಿ20 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು ಒಂದು ವೇಳೆ ಗೆದ್ದು ಬೀಗುತ್ತದೆ ಅಂದರೆ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿ. ಹೌದು ವೀಕ್ಷಕರೇ, ಇಂದು 3ನೇ ಟಿ20 ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಅವರು ವಿಶ್ವ ದಾಖಲೆ ನಿರ್ಮಿಸಿದರು. ಹೌದು ವೀಕ್ಷಕರೇ, ಟೆಸ್ಟ್ ಪಂದ್ಯಗಳಲ್ಲಿ 5 ವಿಕೆಟ್ ಸಾಧನೆ ಮಾಡಿದವರು ಸಾಕಷ್ಟು ಬೌಲರ್ಸ್ಗಳು ಇದ್ದಾರೆ. ಆದರೆ ವೀಕ್ಷಕರೇ, ಟಿ20 ಪಂದ್ಯದಲ್ಲಿ ಇಂದು ವೀಕ್ಷಕರೇ ಇಂಗ್ಲೆಂಡ್ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ 5 ವಿಕೆಟ್ ಕಬಳಿಸಿದ ಸಾಧನೆಯನ್ನು ವರುಣ್ ಚಕ್ರವರ್ತಿ ಅವರು ಮಾಡಿದರು. ವೀಕ್ಷಕರೇ, ಈ ಒಂದು ಪಂದ್ಯದ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆಯಾ? ಹೌದು ವೀಕ್ಷಕರೇ, 3ನೇ ಟಿ20 ಪಂದ್ಯದಲ್ಲಿ ಯಾವುದೇ ಬೇಲಿ ತೆತ್ತಾದರೂ ಗೆಲ್ಲಬೇಕೆಂಬ ಛಲದಲ್ಲಿದ್ದ ಇಂಗ್ಲೆಂಡ್ ತಂಡಕ್ಕೆ ಮಟ್ಟ ಹಾಕಿದ್ದು ವರುಣ್ ಚಕ್ರವರ್ತಿಯ. ಹೌದು, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತು. ಇನ್ನು ವೀಕ್ಷಕರೇ, ಬ್ಯಾಟ್ ಮಾಡಿದ ಇಂಗ್ಲೆಂಡ್ ಪಡೆಯು ಟೀಮ್ ಇಂಡಿಯಾ ತಂಡಕ್ಕೆ 20 ಓವರ್ಸ್ಗಳಿಗೆ 171 ರನ್ಸ್ಗಳ ಟಾರ್ಗೆಟ್ ಕೊಟ್ಟಿದೆಯಾ. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟುತ್ತಿರುವ ಟೀಮ್ ಇಂಡಿಯಾ ತಂಡವು ಇದೀಗ ಲೈಫ್ ಸ್ಕೋರ್ 10.2 ಓವರ್ಸ್ಗಳಿಗೆ 79 ರನ್ಸ್ ಕಲೆ ಹಾಕುವ ಮೂಲಕ 4 ವಿಕೆಟ್ ಕಳೆದುಕೊಂಡಿದೆಯಾ. ಹೌದು ವೀಕ್ಷಕರೇ, ಇನ್ನು ಟೀಮ್ ಇಂಡಿಯಾ ತಂಡಕ್ಕೆ ಈ ಒಂದು ಪಂದ್ಯದಲ್ಲಿ 58 ಎಸೆತಗಳಲ್ಲಿ 92 ರನ್ಸ್ಗಳ ಅಗತ್ಯವಿದೆಯಾ. ವೀಕ್ಷಕರೇ, ಒಂದು ವೇಳೆ ಈ ಒಂದು ಸರಣಿಯನ್ನು ಉಳಿಸಿಕೊಳ್ಳಬೇಕಾದರೆ ಜೋಶ್ ಬಟ್ಲರ್ ಅವರ ಪಡೆಗೆ ಈ ಒಂದು ಪಂದ್ಯವು ಮಹತ್ವದ ಪಂದ್ಯವಾಗಿದೆಯಾ. ಇನ್ನು ವೀಕ್ಷಕರೇ, ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಅವರ ಆರ್ಭಟ. ಹೌದು ವೀಕ್ಷಕರೇ, ಮುಖ್ಯವಾಗಿ ಜೋಶ್ ಬಟ್ಲರ್, ಜೆ ಸ್ಮಿತ್, ಜೆ ಓವರ್ಟೂನ್, ಬಿ ಕಾರ್ಸ್, ಜೋಫ್ರಾ ಆರ್ಚರ್. ಹೌದು ವೀಕ್ಷಕರೇ, ಈ 5 ವಿಕೆಟ್ ಕಬಳಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದರು. ಹೌದು, ಈ 5 ಬ್ಯಾಟ್ಸ್ಮನ್ಗಳಲ್ಲಿ ಜೋಶ್ ಬಟ್ಲರ್ ಅವರು 24 ರನ್ ಗಳಿಸಿದರೆ ಜೆ ಸ್ಮಿತ್ ಅವರು 6 ರನ್ ಗಳಿಸಿದ್ದರು. ಇನ್ನು ವೀಕ್ಷಕರೇ, ಜೆ ಓವರ್ಟನ್ ಅವರು ಕೇವಲ ಡಕೋಟ್ಗೆ ಬಲಿಯಾಗಬೇಕಾಯಿತು. ಇನ್ನು ವೀಕ್ಷಕರೇ, ಬಿ ಕಾರ್ಸ್ ಅವರು ಹಿಂದಿನ ಪಂದ್ಯದಲ್ಲಿ ಮಿಂಚಿದ್ದರು. ಆದರೆ ವೀಕ್ಷಕರೇ, ಇಂದಿನ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಅವರ ಸ್ಪಿನ್ ದಾಳಿಗೆ ಎಡವಬೇಕಾಯಿತು. ಇನ್ನು ವೀಕ್ಷಕರೇ, ಜೋಫ್ರಾ ಆರ್ಚರ್ ಅವರು ಕೂಡ ಡಕೋಟ್ಗೆ ಬಲಿಯಾಗಿದ್ದಾರೆ. ವೀಕ್ಷಕರೇ, ಈ ಒಂದು ಸಾಧನೆಯನ್ನು ಮಾಡಿದ ವರುಣ್ ಚಕ್ರವರ್ತಿ ಅವರು ಇದೀಗ ಈ ಒಂದು ಟಿ20 ಸರಣಿಯಲ್ಲಿ ಆಡಿದಂಥ 3 ಪಂದ್ಯಗಳಲ್ಲಿ ಸತತವಾಗಿ 10 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಒಂದು ಸಾಧನೆಯನ್ನು ಮಾಡಿರುವ ವರುಣ್ ಚಕ್ರವರ್ತಿ ಅವರು ಅನಿಲ್ ಕುಂಬ್ಳೆ ಅವರ ದಾಖಲೆ ಕೂಡ ಇವತ್ತಿನ ಪಂದ್ಯದಲ್ಲೇ ಮುರಿದು ಹಾಕಿದರು. ಹೌದು, ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಒಂದು ರೆಕಾರ್ಡ್ ಕ್ರಿಯೇಟ್ ಆಗಿದೆಯಾ. ವೀಕ್ಷಕರೇ, ಇದಾಗಿತ್ತು ವರುಣ್ ಚಕ್ರವರ್ತಿ ಅವರ ಬಗ್ಗೆ ಪುಟ್ಟ ಅಪ್ಡೇಟ್ಸ್.